ಒಂದು ಪ್ರಸಿದ್ಧ ಸಂಸ್ಥೆ ಸುರಕ್ಷಾ ವಿದ್ಯಾಸಂಸ್ಥೆ. ಈ ಸಂಸ್ಥೆಯಲ್ಲಿ ವಿಜಯವಾಣಿ ಪತ್ರಿಕಾ ಒಂದು ಮಾಧ್ಯಮದವರು ಮತ್ತು ಸ್ವಾಮಿ ವಿವೇಕಾನಂದರವರ ವಿಚಾರದ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ ಮತ್ತು ಒಂದು ಆದರ್ಶ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೆದರೆ ತುಂಬ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ನಾವು ಇಂಥ ಕಾರ್ಯಕ್ರಮಗಳನ್ನು ತುಂಬ ನಿರೀಕ್ಷಣೆ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಇದೊಂದು ಆದರ್ಶ ಕಾರ್ಯಕ್ರಮ. ಅಪ್ಪಾಜಿಗೌಡರು ಮತ್ತು ಅವರ ತಂಡ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ಸ್ಮರಿಸ್ತಾ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಗಣ್ಯ ವ್ಯಕ್ತಿಗಳಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಗೀತಾ ಮೇಡಮ್ ತಹಸೀಲ್ದಾರ್ ಅವರು ಮತ್ತು ಸಮಸ್ತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸುಸಂದರ್ಭದಲ್ಲಿ ನಾನು ಗೌರವಿಸ್ತಾ, ಸ್ವಾಮಿ ವಿವೇಕಾನಂದರವರ ವಿಚಾರಗಳು ಸಾಗರದಷ್ಟಿದ್ದಾವೆ. ಆದರೆ ಅದರಲ್ಲಿ ನಾವು ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ಲೋಡ್ ಮರಳು ಅಂದರೆ ಒಂದು ಹೊಡೆದ್ರೆ ಅದರಲ್ಲಿ ಒಂದು ಕಣವಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ, ಜಾಸ್ತಿ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಾಗರಕ್ಕೆ ಹೋಲಿಸಿದ್ದೀವಿ ಸ್ವಾಮಿ ವಿವೇಕಾನಂದರವರ ವಿಚಾರಗಳನ್ನು. ವೇದಾಂತ, ತತ್ವಜ್ಞಾನಿ, ಒಳ್ಳೆ ಇಡೀ ವಿಶ್ವವೇ ಒಪ್ಪುವಂಥ ವ್ಯಕ್ತಿ. ಅವರ ಒಂದು ಬಾಲ್ಯ ಜೀವನದ ಒಂದು ಸಣ್ಣ ನೆನಪನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಭುವನೇಶ್ವರಿ, ತಂದೆ ವಿಶ್ವನಾಥ ದತ್ತ ವಕೀಲರಾಗಿದ್ದರು. ನಂತರ ಆದರೆ ನಾವು ಅವ್ರನ್ನೆಲ್ಲ ಊಹಿಸೋಕ್ಕಾಗಲ್ಲ ಬಿಡಿ, ಅದಕ್ಕಾಗಿ ನನ್ನ ಕರೆದ್ರು ಏನೋ ಅನಿಸ್ತಾ ಇದೆ. ವಿಶ್ವನಾಥ ದತ್ತರ ಹೆಮ್ಮೆಯ ಪುತ್ರ ವಿವೇಕಾನಂದ. ಇವರ ಹೆಸರು ಬೇರೆ ಇನ್ನೊಂದಿದೆ, ಅದು ಹೇಳ್ತೀರಾ? ನರೇಂದ್ರ ಅಂತ. ಬಾಲ್ಯದಲ್ಲಿ ನರೇಂದ್ರ ಹೆಂಗಿದ್ದ ಅಂತ ಹೇಳಿದ್ರೆ, ತನ್ನ ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ನರೇಂದ್ರನಿಗೆ ಪಾಠದಲ್ಲಿ ನಿಮ್ಮ ಥರನೇ ಶಾಲೆಯಲ್ಲಿ ಒಂದು ಪಾಠ ಮಾಡುವಾಗ ನೋಡಿ, ದಾರಿಯಲ್ಲಿ ಒಂದು ಮರ ಇದೆ, ಆ ಮರದಲ್ಲಿ ದೆವ್ವ ಇದೆ ಅಂತೆ, ಆ ಮರದ ಕಡೆ ಯಾರು ಹೋಗಬಾರ್ದು, ನೋಡಬಾರ್ದು ಅಂತ ಯಾರೋ ಹೇಳಿದ್ರು ಅಂತ. ಅದನ್ನು ಕೇಳಿಸ್ಕೊಂಡ ನರೇಂದ್ರ ತುಂಬ ಸ್ಫಟಿಕದಂಥ ಮನುಷ್ಯ, ಅಷ್ಟೇ ಒಳಪಿನಂಥ ವಜ್ರದಂಥ ಮನುಷ್ಯ, ತುಂಬ ಸೂಕ್ಷ್ಮ ಜೀವಿ. ಹೌದಾ, ದೆವ್ವ ಇದೆ ಅಂತ ಹೇಳ್ತಾ ಇದ್ರಲ್ಲ, ಹೆಂಗಿರ್ತದೆ ಅದು ನೋಡಬೇಕು, ಹೇಗಿರ್ತದೆ ನೋಡಬೇಕು, ಅದನ್ನು ಪರೀಕ್ಷೆ ಮಾಡಲೇಬೇಕು ಅಂತ ಹೊರಟ. ಆದರೆ ಅದನ್ನು ಒಂದು ದಿವಸ ಮಧ್ಯರಾತ್ರಿಯಲ್ಲಿ ಅತ್ತಿಗೆ ಏನು ದೆವ್ವ ರಾತ್ರಿ ವೇಳೆಯಲ್ಲಿ ಇರ್ತದೆ ಅಂತ ಹೇಳಿದ್ರಲ್ಲ, ನೋಡೇಬೇಕು ಅಂತ ಹೋದ. ಯಾವುದನ್ನು ಪರಾಮರ್ಶಿಸಿ ಪರಿಶೀಲಿಸಿ ಒಪ್ಪಿಕೊಳ್ಳುವಂಥ ಮನುಷ್ಯ, ಯಾವುದನ್ನು ಯಾರೋ ಹೇಳಿದ್ರು ಅಂತ ಒಪ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ವಿದ್ಯಾರ್ಥಿ ತನ್ನ ತಂದೆ ವಕೀಲ ವೃತ್ತಿ ಮಾಡೋರು, ತಾಯಿ ಭುವನೇಶ್ವರಿ ತುಂಬ ಅವರ ಮನೆಯಲ್ಲಿ ತುಂಬ ಅಚ್ಚುಕಟ್ಟು, ತುಂಬ ದೈವ ಪೂಜೆಗಳು ತುಂಬ ಚೆನ್ನಾಗಿ ನಡೆಯುವಂಥ ಒಂದು ಕುಟುಂಬ. ಜಪ ತಪ್ಪುಗಳು ಅಂತ ಹೇಳ್ತೀವಲ್ಲ, ಇವೆಲ್ಲನೂ ಕೂಡ ತುಂಬ ತಾಯಿ ಮೈಗೂಡಿಸ್ಕೊಂಡಿಲ್ಲ. ತಾಯಿ ಭುವನೇಶ್ವರಿ ತುಂಬ ಸಂಸ್ಕಾರ ಭರಿತವಾದಂಥ ಒಂದು ಕುಟುಂಬ. ಇದನಿಗೆ ಒಳ್ಳೆ ವಸ್ತ್ರ ತಂದು ಕೊಟ್ಟಿದ್ರು, ಒಳ್ಳೆ ಪಂಚೆ. ಅವರಪ್ಪನ ಪಂಚೆ ಉಟ್ಕೊಂಡು ಇದನ್ನ ಆಟ ಆಡಕ್ಕೆ ಹೋಗಿದ್ದ. ಒಳ್ಳೆ ಪಂಚೆ, ಒಳ್ಳೆ ರೇಷ್ಮೆ ದಾರಿ ಪಂಚೆ, ಆ ಪಂಚೆ ಉಟ್ಕೊಂಡು ಹೋಗಿರ್ತಾನೆ. ಯಾರೋ ದಾರಿಯಲ್ಲಿ ಬಂದು ಹಿಂಗೆ ಹೋಗೋರು, ಯಾರೋ ಒಬ್ಬ ಸನ್ಯಾಸಿನೋ ಒಬ್ಬ ಬಡಪ ಅವ್ರು ಬಂದು ಹಿಂಗೆ ನೋಡ್ತಾ ನಿಂತ್ಕೊಂಡು ನರೇಂದ್ರನ ಆಟ ಆಡ್ತಾ ಇರ್ತಕ್ಕಂಥ ಬಾಲಕ, ಏಕೆ ಹಂಗೆ ನೋಡ್ತಾ ಇದೆಯಾ ಏನು ಅಂತ ಹೇಳ್ದ. ಏನಿಲ್ಲ, ಪಂಚೆ ನೀನು ಕಟ್ಕೊಂಡ್ರೆ ಪಂಚೆ ಬೇಕು ಅಂತ ಕೇಳಿದ್ರೆ, ಆಗಿಂದ ಹಾಗೆ ಬಿಚ್ಚಿ ಕೊಟ್ಬಿಟ್ಟ ಪಂಚೆನ. ಎಂಥ ಅದ್ಭುತವಾದಂಥ ಬಾಲ್ಯದಲ್ಲಿ ತನ್ನ ಜೀವನದಲ್ಲಿ ಎಷ್ಟೊಂದು ತ್ಯಾಗ, ದಾನ, ಇಂಥವಕ್ಕೆಲ್ಲ ಆತನ ಜೀವನವೇ ಒಂದು ವಿಧಾನ. ತನ್ನ ತಂದೆ ಒಬ್ಬ ವಕೀಲನಾಗಿ ಅನೇಕ ಜನ ಕಕ್ಷಿದಾರರು ಬಂದಿರ್ತಾರೆ ಮನೆಗೆ. ಯಾಕಂತ ಹೇಳಿದ್ರೆ ನಿಮ್ಗೆ ಕಥೆ ರೂಪದಲ್ಲಿ ಹೇಳಿದ್ರೆ ಚೆನ್ನಾಗಿ ಆಗೋದು, ನಾವೇನೇ ಹೇಳ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಇದು ಯಾಕಂದರೆ ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು.
ತಂದೆ ಸುತ್ತಲೂ ಬಂದು ಕಕ್ಷಿದಾರ ನಿಂತಿದ್ದಾರೆ, ಏನು ಆವತ್ತಿನ ಕ್ಲೈಂಟ್ಗಳು ಕೇಸ್ಗಳಿಗೋಸ್ಕರ. ಆಮೇಲೆ ನಿಮ್ಮ ಮಗ ಇವರೇನೋ, ನಮ್ಮ ಮಗ ನರೇಂದ್ರ ಆಯ್ತು ಅಂತ ನೋಡೋದಕ್ಕೆ ಆ ಕಣ್ಣುಗಳು, ಆ ಮುಖ, ಒಂದು ಇದು ಆ ಕ್ರಾಂತಿ ಮುಖದಲ್ಲಿ ಆ ತೇಜಸ್ಸು ತುಂಬಿ ತುಳುಕ್ತಾ ಇತ್ತು. ಮುಖ ನೋಡಿದ್ರೆ ಆ ಮುಖದಲ್ಲಿ ಅಂತೂ ತೇಜಸ್ಸಿದೆ. ಏನು ಅಂತ ಹೇಳ್ಬಿಟ್ಟು ನಿಮ್ಮ ಮಗನ ಅಂತ ಹೇಳಿದಾಗ, ಸರಿ ನೀನು ಏನಪ್ಪ ಏನಾಗ್ಬೇಕು ಅಂದ್ಕೊಂಡಿದ್ದೀಯಾ ಅಂತ ಅವ್ರು ಕೇಳ್ತಾರೆ. ಅವ್ರ ಅಪ್ಪನ ಕೇಳ್ತಾರೆ, ಏನು ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಹುಡುಗನ್ನ ಅಂತ. ಒಳ್ಳೆ ಇದು ಮಾಡಬೇಕು, AS ಈ ರೀತಿ ಹೇಳ್ತೀವಲ್ಲ ನಮ್ಮ ಮಕ್ಕಳ ಬಗ್ಗೆ, ಡಾಕ್ಟ್ರು, ಇಂಜಿನಿಯರು ಏನೋ ಹೇಳ್ತೀವಿ. ಅವರಪ್ಪ ಇದನ್ನ ಕೇಳ್ತಾನೆ ಒಂದು ದಿವಸ, ಯಾಕಂದರೆ ಇವರೆಲ್ಲ ಹೇಳಿದ್ಮೇಲೆ, ಏನಪ್ಪ ನೀನು ಏನಾಗಬೇಕು ಅಂದ್ಕೊಂಡಿದ್ದೀಯಾ ನಿನ್ನ ಜೀವನದಲ್ಲಿ ಅಂತ ಕೇಳಿದಾಗ, ಆಮೇಲೆ ಅದನ್ನ ಅಲ್ಲೇ ಇದ್ದು ನೋಡಿಕೊಂಡು ಅಲ್ಲಿ ಅವ್ರ ಮನೆಯಲ್ಲಿ ಮಹಾವಿಷ್ಣು ಫೋಟೋ, 12 ಕುದುರೆಗಳು ಅದನ್ನು ಓಡಿಸ್ತಾ ಇರ್ತಕ್ಕಂಥದ್ದು, ಮಹಾವಿಷ್ಣು ಓಡಿಸ್ತಾ ಇರೋದು, ಅರ್ಜುನ ಎದುರುಗಡೆ ಕೂತ್ಕೊಂಡಿರೋದು, ರಥದ ಸಾರಥಿ ಯಾವ ರೀತಿ ಇರ್ತದೆ, ಯುದ್ಧಕ್ಕೆ ಹೋಗುವಾಗ ಸಾರಥಿಯ ಒಂದು ಪ್ರತಿರೂಪ ನೋಡಿರ್ತಾನೆ. ಆ ಸಾರಥಿ ಯಾರಾಗಿರ್ತಾನೆ? ಮಹಾವಿಷ್ಣು ಆಗಿರ್ತಾನೆ. ನೋಡಪ್ಪ ನಾನು ಆ ರೀತಿ ಮಹಾವಿಷ್ಣು ಅಂತ ತೋರಿಸ್ತಾನೆ. ಅಂದರೆ ಅದಕ್ಕೆ ಮೊದಲು ಏನಾಗಬೇಕಂದ್ರೆ ನೀನು ಡ್ರೈವರ್ ಆಗಬೇಕು ಅಂತ ಹೇಳಿರ್ತಾನೆ. ಅವರಪ್ಪ ತುಂಬ ನೋವು ಪಟ್ಕೊಳ್ತಾನೆ. ಏನೋ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ನೀನೊಬ್ಬ ಡ್ರೈವರ್ ಆಗಿದ್ದೀನಿ ಅಂತ ಹೇಳಿದ್ರೆ, ಡ್ರೈವರ್ ಆಗ್ಬೇಕಂತ ಆಸೆ ಪಟ್ರೆ ಹೆಂಗಯ್ಯ, ನಾನು ತುಂಬ ನೋವಾಗೋಯ್ತು ಅಂದಾಗ ಅವರಪ್ಪನ ಕರ್ಕೊಂಡ್ಬಂದು ಮನೆಯಲ್ಲಿ ಫೋಟೋ ತೋರಿಸ್ತಾನೆ. ಮಹಾವಿಷ್ಣು ರಥಸಾರಥಿ ಆಗಿರ್ತಾನೆ, ಇದು ನೋಡಪ್ಪ ಅಂತ. ಅವಾಗ ಅದನ್ನ ಪರಿಕಲ್ಪನೆ ಆತನ ಒಂದು ಜೀವನ ವಿಧಾನ ಮತ್ತು ಅವನ ದಿಕ್ಕು ದೆಸೆ ಯಾವ ರೀತಿ ಇತ್ತು, ಮಹಾವಿಷ್ಣುವ ಒಂದು ಪರಿಕಲ್ಪನೆ ಆತನ. ಆ ರೀತಿ ಇಡೀ ವಿಶ್ವಕ್ಕೆ ಅನೇಕ ಒಳ್ಳೆ ಸಂದೇಶಗಳನ್ನು ಕೊಟ್ಟಂಥವ್ರು. ಸಮಯದ ಅಭಾವ ಈಗಾಗಲೇ ನನಗೆ ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ, ಏನಂತ, ಸಾಕು ಅಂತ. ಆದರೂ ಹೇಳಬೇಕಂತ ತುಂಬ ವಿಚಾರಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಸ್ವಾಮಿ ವಿವೇಕಾನಂದನ ಕೆಲವೊಂದು ಬಾಲ್ಯದ ನೆನಪುಗಳನ್ನು ಜ್ಞಾಪಿಸಿ ನಿಮಗೆ ಇಷ್ಟೊಂದು ವಿಷಯಗಳು ಹೇಳ್ತಾ ಇದ್ದೀನಿ. ಇನ್ನೂ ತುಂಬ ಪೂರ್ಣ ತ್ಯಾಗವೇ ಪರಮಾದರ್ಶ ಅಲ್ಲಿ